ಏನಪ್ಪ ಇದು ವಿಡಿಯೋದಲ್ಲಿ ಕಾಡು ಬೆಟ್ಟ ಎಲ್ಲ ತೋರಿಸ್ತಾ ಇದ್ದೇನೆ ಅಂದ್ಕೊಂಡ್ರ? ಇಲ್ಲ ಫ್ರೆಂಡ್ಸ್, ಇದು ನಮ್ಮ ಹಳ್ಳಿಯ ಜೀವನ. ಅಂದರೆ ನಮ್ಮ ಹಳ್ಳಿಗೆ ಹೋಗುವಂತಹ ದಾರಿ. ಇಲ್ಲಿ ಜನರು ಹೇಗೆ ಬದುಕ್ತಾರೆ, ಹೇಗೆ ಬೆಳೆ ತೆಗಿತಾರೆ, ನಮ್ಮ ಹಳ್ಳಿಯ ಲೈಫ್ ಸ್ಟೋರಿ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಷಯನ ಹೇಳೋದಕ್ಕಿಂತ ಮುಂಚೆ ಹಿಂದೆ ಇಲ್ಲೇ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದು ನಮ್ಮ ರಂಗನಾಥ ಸ್ವಾಮಿಯ ಬೆಟ್ಟ. ಹೌದು ಫ್ರೆಂಡ್ಸ್, ರಂಗನಾಥ ಸ್ವಾಮಿಗೆ ನಮಸ್ಕರಿಸುತ್ತಾ ಈ ಮಾಹಿತಿಯನ್ನು ನಾವು ತಿಳಿಯೋಣ ಬನ್ನಿ ಫ್ರೆಂಡ್ಸ್. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಮ್ಮ ಹಳ್ಳಿಯ ಜೀವನವನ್ನು ತಿಳಿಯಲು ಈ ರೋಡ್ನಲ್ಲಿ ನಾನು ನಮ್ಮ ಹೊಲಕ್ಕೆ ಹೊರಟೆ ಫ್ರೆಂಡ್ಸ್. ನೀವೇನು ನೋಡ್ತಾ ಇದ್ದೀರಾ ರೋಡು ನೋಡಿ, ಇದೇ ರೋಡಲ್ಲಿ ನಮ್ಮ ಹೊಲಕ್ಕೆ ಹೋಗುವಂತಹ ದಾರಿ. ಇಲ್ಲಿ ಯಾವುದೇ ಡಾಂಬರೀಕರಣ ಇರೋದಿಲ್ಲ. ಈ ರೋಡಲ್ಲಿ ನಾವು ಗಾಡಿ ಹತ್ತಿಸ್ಕೊಂಡು ನಮ್ಮ ಹೊಲಕ್ಕೆ ಹೋಗಲೇಬೇಕು ಫ್ರೆಂಡ್ಸ್. ಹೊಲಕ್ಕೆ ಹೋಗುವ ದಾರಿಯ ಮಧ್ಯದಲ್ಲಿ ನನ್ನನ್ನು ಸ್ವಾಗತ ಮಾಡಲು ನಮ್ಮ ಹಸುಕರುಗಳು ಹಾಗೂ ಮೇಕೆ, ಹಾಗೆ ಮುಂದೆ ನೋಡಿ ಫ್ರೆಂಡ್ಸ್, ನಮ್ಮ ಕೊಕ್ಕರೆಗಳ ದಿಂಡು ಕಾಯ್ತಾನೆ ಇದೆ. ಅಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಇದನ್ನೇ ನಾವು ನೋಡೋದು, ನಾವು ಮಿಸ್ ಮಾಡ್ಕೊತಾ ಇರೋದು ಫ್ರೆಂಡ್ಸ್. ನೋಡಿ ಈ ಕೊಕ್ಕರೆಗಳು ಎಷ್ಟು ಚೆಂದವಾಗಿ ಆಡ್ತಾ ಇದೆ ನೋಡಿ ಫ್ರೆಂಡ್ಸ್. ಇದೇ ನಮಗೆ ಬೇಕಾಗಿರೋದಲ್ವಾ. ನಮ್ಮ ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ದೀರಾ ನೋಡಿ ಯಾವ ಥರ ಆಡ್ತಾ ಇದೆ ನಮ್ಮ ಕೊಕ್ಕರೆಗಳು ಅಂತ ನೋಡ್ತಾ ಇದ್ದೀರಾ. ಇದೇ ಅಲ್ವಾ ಫ್ರೆಂಡ್ಸ್ ನಮಗೆ ಬೇಕಾಗಿರೋದು. ಇವಾಗ ವ್ಯೂ ಒಂದು ಸೂಪರ್ ಆಗಿದೆ, ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ನೋಡಿ ಇದೇ ನಾವು ಇವತ್ತು ರಾಗಿನ ಕಟಾವು ಮಾಡ್ತಿರೋದು ಇವತ್ತು. ಇದು ನಮ್ಮ ಹೊಲ, ನೋಡ್ತಾ ಇದ್ದೀರಾ ಹಿಂಗಿದೆ ಪ್ಲೇಸ್ ಅಂತ. ತುಂಬ ಚೆನ್ನಾಗಿದೆ, ಬಟ್ ಬಿಸಿಲು ತುಂಬ ಇದೆ, ಸಖತ್ ಬಿಸಿಲು. ನಾನು ತುಂಬ ದಿನ ಆಯಿತು ಹೊಲದಲ್ಲಿ ಕೆಲಸ ಮಾಡಿ, ಇವತ್ತು ಮಾಡೋಕ್ಕಂತ ಬಂದಿದ್ದೀನಿ. ನೋಡೋಣ ಏನು ಮಾಡ್ತೀನಿ ಏನೋ ಗೊತ್ತಿಲ್ಲ, ನೋಡೋಣ ಫ್ರೆಂಡ್ಸ್. ಇದೆ ಸರೌಂಡಿಂಗ್ ವಾತಾವರಣ ಹತ್ರ ತುಂಬ ಚೆನ್ನಾಗಿದೆ. ಇಲ್ಲಂದರೆ ಇಲ್ಲಿ ಏನು ಕಂಡಿದೆಯೋ ಅಲ್ಲಿ ಬೆಟ್ಟದಿಂದ ನೀರು ಬಂದು ಜಪ್ಸುತ್ತೆ, ನೆಲ ಬಂದು ಯಾವಾಗಲೂ ತೇವಾಗಿರುತ್ತೆ. ಅದೊಂದು ಇಲ್ಲಿ ಬೆನಿಫಿಟ್ ಇಲ್ಲಿ ನಮಗೆ. ನಾನು ಬಂದಂಥ ರೋಡು ನೋಡ್ತಾ ಇದ್ದೀರಾ ಹೇಗಿದೆ ರೋಡ್ ಅಂತ. ನೋಡಿ ಕಿರಿದಾದ ರೋಡಲ್ಲಿ ನಾನು ಬೈಕ್ ತೊಗೊಂಡು ಬಂದೆ. ಪರ್ಟಿಕ್ಯುಲರ್ ಆಗಿ ನಮ್ಮ ಹೊಲಕ್ಕೆ ಬರೋಕ್ಕೆ ಯಾವುದೇ ರೋಡ್ ಅಂತ ಯಾವುದಿಲ್ಲ ಇಲ್ಲಿ. ಈ ಚಿಕ್ಕ ರೋಡಲ್ಲೇ ಬರಬೇಕು ನಮ್ಮ ಹೊಲಕ್ಕೆ. ಹಂಗೆ ಹಿಂಗೆ ಕಷ್ಟ ಬಿಟ್ಬಿಟ್ಟು ಬಂದೆ. ಅಲ್ಲಿ ಕಲ್ಲು ಮುಳ್ಳು ಎಲ್ಲ ಇರುತ್ತೆ. ಆ ರೋಡಲ್ಲಿ ಗಾಡಿ ಹತ್ತಿಸ್ಕೊಂಬರೋದು ತುಂಬಾ ಕಷ್ಟ. ಆದರೂ ಟ್ರೈ ಮಾಡ್ಕೊಂಡು ಎತ್ತಾಕೊಂಡು ಬಂದೆ. ಅಂತೂ ಇಂತೂ ನಮ್ಮ ಹೊಲಕ್ಕೆ ರಾಗಿ ಕಟ್ ಮಾಡೋ ಅಂತಹ ಮಿಷಿನ್ ಬಂದೇ ಬಿಡ್ತು ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ರಾಗಿ ತೆನೆನ ಹೇಗೆ ಕಟ್ ಮಾಡ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಬಹುಬೇಗನೆ ರಾಗಿನ ಕಟ್ ಮಾಡಿಸ್ಬೋದು ಫ್ರೆಂಡ್ಸ್. ಇದು ನಾವು ಕೈಯಲ್ಲಿ ಏನಾದರೂ ಕುಯ್ದಿದ್ರೆ ತುಂಬ ಟೈಮ್ ಹಿಡಿತಾ ಇತ್ತು ಫ್ರೆಂಡ್ಸ್. ಯಾಕೆಂದರೆ ಇಲ್ಲಿ ಆ್ಯಕ್ಚುಲಿ ನಾವು ಮಾಡೋದು ಕೂಡ ಸ್ವಲ್ಪ ಜನ ಕಮ್ಮಿ ಇರೋದ್ರಿಂದ ನಾವು ಮಿಷಿನ್ ಅವಲಂಬಿಸ್ಬೇಕಾಗುತ್ತೆ. ಅದರಿಂದ ನಾವು ಮಿಷನಿಗೆ ಕೊಡ್ತಾ ಇದ್ದೀವಿ. ಸ್ವಲ್ಪ ಜನ ಕೈಯಲ್ಲಿ ಕುಯ್ತಾರೆ, ಬಟ್ ಈಗಿನ ಕಾಲದಲ್ಲೆಲ್ಲ ತುಂಬ ಚೇಂಜ್ ಆಗಿದೆ. ಎಲ್ಲರೂ ಮಿಷಿನ್ ಮೇಲೆ ಅವಲಂಬನೆ ಮಾಡಿದ್ದಾರೆ. ನಾವು ಕೂಡ ಇದು ಮಿಷಿನ್ ಮೇಲೆ ಅವಲಂಬನೆ ಮಾಡಿದ್ವಿ. ಒಂದು ಸ್ವಲ್ಪ ಮಟ್ಟಿಗೆ ಬೆನಿಫಿಟ್ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಕೈಯಾಗಿ ಕುಯ್ಯೋದ್ರಿಂದ ಸ್ವಲ್ಪ ರಾಗಿ ಉಳಿತಾಯ ಆಗುತ್ತೆ, ಬಟ್ ಮಿಷಿನಾಗಿ ಕುಯ್ಯೋದ್ರಿಂದ ಒಂಚೂರು ವೇಸ್ಟ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಅಂದರೆ ಇದು ನಮಗೆ ಬೇಕೇ ಬೇಕಾಗುತ್ತೆ, ಯಾಕೆಂದರೆ ನಮಗೆ ಟೈಮ್ ಸೇವ್ ಆಗುತ್ತೆ. ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ನಮ್ಮ ಹೊಲದ ಹತ್ರ ಟೀ ಮಾಡಿದ್ರು ಫ್ರೆಂಡ್ಸ್. ನೋಡಿ ಹೊಲದಲ್ಲಿ ಟೀ ಮಾಡ್ಕೊಂಡು ಕುಡಿಯೋದು ಅನ್ನೋದೇ ಮಜಾನೇ ಫ್ರೆಂಡ್ಸ್. ಇದೇ ಅಲ್ವಾ ಫ್ರೆಂಡ್ಸ್ ನಾವು ಮಿಸ್ ಮಾಡ್ಕೊಳೋದು. ನೋಡಿ ಫ್ರೆಂಡ್ಸ್, ಕೊಕ್ಕರೆಗಳು ರಾಗಿ ಮಿಷನ್ಗೆ ಎಲ್ಲೆಲ್ಲಿ ಕುಯ್ತೀವಿ ಅಲ್ಲಂತೂ ಹಿಂದೆಗಡೆ ಭಾರ ಮಾಡ್ಕೊಂಡು ಹೋಗ್ತೇವೆ. ಎಲ್ಲ ಹಕ್ಕಿ ಪಕ್ಷಿಗಳು ಕೂಡ ಅಲ್ಲೇ ಓಡಾಡ್ತವೆ, ಎಲ್ಲ ಸಿಗುತ್ತೆ ಕೂಡ.
ನೋಡಿ, ಒಂದು ಜೀವನ ಸಾಗೋದಕ್ಕೆ ಹಕ್ಕಿಗಳು ಹೇಗೆ ಕಷ್ಟ ಬೀಳ್ತವೆ ಅನ್ನೋದನ್ನು ನೋಡಿ ಫ್ರೆಂಡ್ಸ್. ನಾವು ಕೂಡ ಬೆಂಗಳೂರಿಗೆ ಕೆಲಸಕ್ಕೋಸ್ಕರ ಅವಲಂಬನೆ ಮಾಡಿರ್ತೀವಿ ಆಹಾರಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಓಡಾಡ್ತಾ ಇದೆ ಕುದುರೆಗಳು ಅಂತ ನೋಡಿ ನೋಡಿ ನೋಡಿ. ಪಕ್ಷಿಗಳು ನೋಡಿ ಯಾವ ರೀತಿ ಕುತ್ಕೊಂಡಿದೆ ಅಂತ. ಕೊಕ್ಕರೆಗಳು ಇಲ್ಲಿ ರಾಗಿ ಏನಿದು ಬಿಡಿಸ್ತಾ ಇದೆ ಮಿಷಿನ್ ಹತ್ರ. ಏನಾದರೂ ಹುಳ ಹಬ್ಬಗಳು ಸಿಗುತ್ತೆ ಅಂತ ತಿನ್ನೋದಕ್ಕೋಸ್ಕರ ಪಕ್ಷಿಗಳು ಯಾವ ಥರ ಕಾಯ್ತಾ ಇದೆ ನೋಡಿ. ಇದು ನಮ್ಮ ಹೊಲ ಇನ್ನೂ ಇದೆ ರಾಗಿ ಬಿಡಿಸೋದು. ರಾಗಿ ತಾನೇ ಕುಯಿಸ್ಬೇಕಂದ್ರೆ ನಮಗೆ ಶಿವಣ್ಣ ಸಿಕ್ತಿದ್ರು. ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದರೆ ನಾವು ರಾಗಿನ ಯಾವ ರೀತಿ ಬೆಳಿತೀವಿ, ತುಂಬ ಕಷ್ಟ ಇರುತ್ತೆ ಬೆಳಿಬೇಕಂದ್ರೆ. ಮಳೆ ಬರಬೇಕು, ಮಳೆ ಅಂದರೆ ಯಾವಾಗ ಬರುತ್ತೆ ಅಂತ ಮಳೆ ನಮಗೆ ಗೊತ್ತಿರೋದಿಲ್ಲ. ಇವರು ಆಲ್ರೆಡಿ ಇಟ್ಕೊಂಡಿದ್ದಾರೆ, ಆಲ್ರೆಡಿ ಕಟಾವು ಮಾಡಿ ಬವಣೆ ಮಾಡಿದ್ದಾರೆ. ಶಿವಣ್ಣವರು ಬೆಳೆಯೋದಕ್ಕೆ ಎಷ್ಟು ಕಷ್ಟ ಬಿದ್ದಿರಿ ಅಂತ ಹೇಳಿ ನಮ್ಮ ಜನಕ್ಕೆ. ಇದರಲ್ಲಿ ನಾವು ಎತ್ತಲ್ಲಿ ಬೇಯಬೇಕು, ಅದನ್ನು ಅರಗಬೇಕು, ಅರಗಿ ಆಮೇಲೆ ಟೈಮಿಗೆ ಸರಿಯಾಗಿ ಬಿತ್ತಬೇಕು. ಅದು ಎತ್ತಲ್ಲಿ ಕುಂಟೆ ಹೊಡಿಬೇಕು, ಟೈಮಿಗೆ ಸರಿಯಾಗಿ ಗೊಬ್ಬರ ಹಾಕಬೇಕು. ಆಮೇಲೆ ಮಿಷಿನ ಕೊಯ್ಯಸ್ತಿರ್ತಾವ, ಕೈಲಿ ಕೊಯ್ಸಿದ್ರೆ ಫುಲ್ಲು ಉಳಿತಾಯ ಆಗುತ್ತೆ, ರಾಗಿ ಚೆನ್ನಾಗಿ ಬರುತ್ತೆ. ಮಿಲ್ಲಾಗೆ ಕೊಯ್ಸಿದ್ರೆ ಹುಲ್ಲು ದೂರಾಗಿ ಹೋಗುತ್ತೆ, ಅದು ಹುಲ್ಲು ಸಿಗಲ್ಲ, ಉಪ್ಪಳೂ ಸಿಗಲ್ಲ. ಅದರಿಂದ ನಮಗೆ ಎತ್ತಿನ ಆರಂಭ ಬಿಟ್ಟರೆ ಮಿಷಿನಿಂದ ಆರಂಭ ಟ್ಯಾಕ್ಟ್ರಿಗೇನು ಇಳಿಸಲ್ಲ. ಎತ್ತಿನಲ್ಲಿ ಇದ್ದರೆ ಭೂಮಿ ತನೂ ನಿಲ್ಲುತ್ತೆ, ಟ್ಯಾಕ್ಟ್ರಿ ಓಡಿಸಿದ್ರೆ ಭೂಮಿ ಬೆಂಡಾಗುತ್ತೆ. ಈ ಥರ ಮಾಡ್ಕೊಂಡು ನಾವು ಗೊಬ್ಬರ ಹಾಕ್ಕೊಂಡು ಬೆಳೆ ಬೆಳೀತಾ ಇದ್ದೀವಿ. ನೋಡಿ ಎಷ್ಟು ಕಷ್ಟ ಅನ್ನೋದನ್ನು ಪ್ರತಿಯೊಬ್ಬರು ನಾವು ತಿಳ್ಕೊಬೇಕು. ಅದರಲ್ಲಿ ಎಷ್ಟು ಕಷ್ಟ ಬೀಳ್ತಿದ್ದೀವಿ ಅನ್ನೋದು ನಮಗೆ ಗೊತ್ತು, ಅಂದರೆ ಬೇರೆಯವ್ರಿಗೇನು ಗೊತ್ತು. ಇವಾಗ ಅಂದರೆ ನಾವು ತೆನೆನ ಕೊಯ್ದರೆ ನಮಗೆ ಅಂದರೆ ಟೈಮು ಜಾಸ್ತಿ ಆಗುತ್ತೆ. ಬಟ್ ಇವಾಗ ಮಿಷಿನ್ ಅಂದರೆ ನಮಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಬಟ್ ಅಷ್ಟೇ ತೆನೆನೇ ಫಲ ಸಿಗಲ್ಲ. ತೆನೆನೇ ಕೊಯ್ದರೆ ನಮಗೆ ಪ್ರತಿಫಲ ಸಿಗಲ್ಲ, ಹುಲ್ಲು ಎಷ್ಟಾಗುತ್ತೆ. ಬಡ್ಡಿಗೆ ಕೊಯ್ದು ಹಿಂಗೆ ಕಣ ಕೂಳೆ ಎಲ್ಲ ಕೆತ್ತಿ ಕಣ ಮಾಡಿ ನಾವು ನೀಟಾಗಿ ಕಣದಲ್ಲಿ ಟ್ಯಾಕ್ಟ್ರಿ ಹೊಡ್ಸ್ಕೊಂಡು ಹುಲ್ಲೆಲ್ಲ ಬಾಚಿ ಒಂದು ಕಡೆ ತೆಕ್ಕೆ ಮಾಡಿ ಇಟ್ಕೊಂಡು ಅದನ್ನು ತೋರಿಸ್ಕೊಂಡ್ರೆ ಹುಲ್ಲು ನೀಟಾಗಿ ದನಗಳು ಸಿಗುತ್ತೆ, ಕಡ್ಡಿ ಉದ್ದಾಗಿ ಕಡ್ಡಿ ಉಳಿಯುತ್ತೆ. ಮಿಲ್ಲಲ್ಲಿ ಕೊಯ್ದರೆ ಅರ್ಧ ವೇಸ್ಟಾಗಿ ಭೂಮಿ ಬೀಳುತ್ತೆ, ಇನ್ನೊಂದು ಕಾಲು ಭಾಗ ಸಿಗುತ್ತೆ. 6 ತಿಂಗಳಿಗೆ ಬರೋ ಹುಲ್ಲು 3 ತಿಂಗಳಿಗೆ ಸೈ ಆಗುತ್ತೆ. ಈ ಥರ ಮಾಡ್ಕೊಂಡು ನಾವು ಕಷ್ಟಪಟ್ಟು ಬೆಳೆ ಬೆಳೀತಾ ಇದ್ದೀವಿ. ನೋಡಿ, ಇಷ್ಟೊಂದು ವಿಷಯ ನಮಗೆಲ್ಲ ಗೊತ್ತೇ ಇರಲಿಲ್ಲ. ನಮ್ಮ ಬೆಂಗಳೂರಾಗಿರೋ ಫ್ರೆಂಡ್ಸ್ ಎಲ್ಲ ಇದು ಮಾಹಿತಿ ತಿಳ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ. ತುಂಬ ಮಳೆಗಾಲ ಇವತ್ತು ಚೆನ್ನಾಯಿತು. ನಾವು ಕಷ್ಟಪಟ್ಟು ಮಾಡಿದ್ದೀವಿ, ಪರವಾಗಿಲ್ಲ. ಸದ್ಯಕ್ಕೆ ವರ್ಷ ಆದಷ್ಟು ಪರವಾಗಿಲ್ಲ, ಬೆಳೆ ಚೆನ್ನಾಗಿ ಬಂದಿದೆ. ನಾವು ಈಗ ಕೊಯ್ದು ಬವಣೆ ಮಾಡಿದ್ದೀವಿ, ಸದ್ಯಕ್ಕೆ ಪರವಾಗಿಲ್ಲ. ಈಗ ಮಳೆಗಾಲ ನಡೆಸಿದ್ರೆ ಈಗ ಇಲ್ಲಿದ್ದ ಮಳೆಗಾಲ ಇಲ್ಲಿದ್ದರೆ ಇರೋದ ಕೈಗೆ ಹುಡುಕಿನಕ್ಕೆ ಪರವಾಗಿಲ್ಲ, ಸ್ವಲ್ಪ ತುಂಬ ಬೆಳೆ ಅಂತ ಹೇಳ್ಬೋದು. ಇಲ್ಲಿ ಮೇಜರ್ ಬೆನಿಫಿಟ್ ಅಂದರೆ ಇಲ್ಲಿ ರಂಗನಾಥ ಸ್ವಾಮಿ ಬೆಟ್ಟ ಇದೆ. ಇಲ್ಲಿಂದ ನೀರು ಸ್ವಲ್ಪ ಜಪ್ಸ್ತಾ ಇರುತ್ತೆ, ಅದು ಕೂಡ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಇಲ್ಲಿ ತುಂಬ ಖುಷಿಯಿಂದ ಮಾತಾಡಿದ್ರು, ನನಗೂ ತುಂಬ ಇಷ್ಟ ಆಯಿತು. ನಾನು ಸ್ವಲ್ಪ ಕೆಲಸ ಮಾಡಿದೆ, ನನಗೆ ಮಾಡಿರಲಿಲ್ಲ ಯಾವತ್ತು, ಸ್ವಲ್ಪ ಮಾಡ್ತೇನೆ ಊರಿಗೆ ಬಂದಾಗ. ಕೆಲಸ ಮಾಡಿದ್ರು ಪರವಾಗಿಲ್ಲ. ನಾನು ಮಿಲ್ಲಲ್ಲಿ ಬೇಯಿಸೋದ್ಕಿಂತವ ಹಿಂಗೆ ಬೆಳೆಯ ಅಚ್ಚುಕಟ್ಟಾಗಿ ಆರಂಭ ಮಾಡ್ಕೊಂಡು ಮಾಡಿದರೆ ಮುಂದೆ ಬರ್ತೀವಿ. ಇವಾಗ ಮೊದಲೆಲ್ಲವ ಕೈಲಿ ಆರಂಭ ಮಾಡ್ತಿದ್ದು ಮಾಡ್ಕೊಂಡು ಬೆಳೆ ಬೆಳೆಯೋದ್ರಿಂದವ ನಮಗೂ ಶಕ್ತಿವಂತು, ಪ್ರತಿಯೊಂದು ತಿನ್ನಕ್ಕೆ ಆಹಾರ ಚೆನ್ನಾಗಿ ಸಿಗೋದು. ಇವಾಗ ಟ್ಯಾಕ್ಟ್ರಿ ಬಂತು, ಒಂದು ದಿವಸಕ್ಕೆ ಪೂರ್ತಿ ಒಂದು 12 ಅವರ್ ಕೊಯ್ಯೋವಷ್ಟು 1 ಅವರಿಗೆ ಕೊಯ್ದಾಗುತ್ತೆ. ಕೊಯ್ದದ್ದು ವೇಸ್ಟ್ ಆಗುತ್ತೆ, 3/4 ಭಾಗ ವೇಸ್ಟ್ ಆಗುತ್ತೆ, 1/4 ಭಾಗ ಸಿಗುತ್ತೆ. ಅದರಿಂದ ನಾವು ಕಷ್ಟಪಟ್ಟು ಕೈಲಿ ಕೊಯ್ಕೊಂಡು ಬೆಳೆ ಬೆಳೆಯೋದ್ರಿಂದವ ನಮ್ಗೆ ಅನುಕೂಲ ಐತೆ. ಮಿಲ್ಲಲ್ಲಿ ಕೊಯ್ಯೋದು ಹುಳ ಉಪ್ಪೆ ಹಾವು ಚೇಣು ಪ್ರತಿಯೊಂದು ಔಷಧನೂ ಅದನ್ನು ಕೊಯ್ಕೊಂಡು ತಿನ್ನೋದಕ್ಕಿಂತ ಕೈಲಿ ಕೊಯ್ದು ಇದನ್ನು ಬೆಳೆಯ ನೀಟಾಗಿ ಮಾಡ್ಕೊಂಡು ನಾವು ಬಳಸಬೇಕು. ಧನ್ಯವಾದಗಳು ಶಿವಣ್ಣ, ಸಾಕಷ್ಟು ಮಾಹಿತಿ ನಮ್ಗೆ ಕೊಟ್ಟರೆ ಧನ್ಯವಾದಗಳು. ಫ್ರೆಂಡ್ಸ್, ನಾವು ಏನೇ ಹೊಲ ಕಟ್ ಮಾಡಬೇಕಂದ್ರೆ ನಾವಿಲ್ಲಿ ಪೂಜೆ ಮಾಡ್ತೀವಿ. ಬಂದು ಈ ಮರದ ಹತ್ರ ನಾವು ಪೂಜೆ ಮಾಡ್ತೀವಿ. ಏನೇ ಆದ್ರೂ ಈ ಮರ ನಾವು ಕಡಿಯೋಂಗಿಲ್ಲ. ಇದು ನಮಗೆ ದೇವ್ರ ಸಮಾನ. ಇಲ್ಲಿ ನಮ್ಮ ಚಿಕ್ಕಮ್ಮ ಇಲ್ಲಿ ನಿಂತಿದ್ದಾರೆ, ಆಲ್ರೆಡಿ ಪೂಜೆ ಮಾಡ್ತಾರೆ. ಅವ್ರ ಹೊಲ ಕುಯ್ಬೇಕಾದ್ರೆ ಅಷ್ಟೇ ಇಲ್ಲಿ ಪೂಜೆ ಮಾಡ್ತಾರೆ. ನಮ್ಮ ಚಿಕ್ಕಮ್ಮ ಆಲ್ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಯಾಕೆ ಮಾಡ್ತಾರೆ ಅಂದರೆ ಒಳ್ಳೆ ಬೆಳೆ ಬರಲಿ, ಯಾವುದು ಅನಾಥಗಳು ಆಗದೆ ಇರಲಿ ಅಂತ ಪೂಜೆ ಮಾಡ್ತಾರೆ. ಚಿಕ್ಕಮ್ಮ, ಇದು ಯಾಕೆ ಪೂಜೆ ಮಾಡ್ತೀರಾ ಚಿಕ್ಕಮ್ಮ? ಏನು ಹಿಂದೆಯಿಂದ ಹೆಂಗೆ ನಡ್ಕೊಂಬಂದಿದೆ ಚಿಕ್ಕಮ್ಮ ಇದು?
ಹಾಂ ಮರ ಬೆಳೆದಿತ್ತಲ್ಲ ಹಾಂ ಅದನ್ನ ಕಡಿಯಂಗಿಲ್ಲ ಹಾಂ ಹೊಲ್ದಾಗೆ. ಹಾಂ ಇಲ್ಲಿ ಬೆಟ್ಟ ಐತಲ್ಲ ರಂಗನಾಥ ಸ್ವಾಮಿ ಬೆಟ್ಟ, ಹಾಂ ಅಲ್ಲಿ ಚಿಕ್ಕಮಂಡಿ ಭೂತ ಅಂತ ಐತೆ, ಹಾಂ ಅದೇ ಅಂತ ಪೂಜೆ ಮಾಡ್ತೀವಿ ನಾವು. ಹಾಂ ಅದಕ್ಕೆ ಬರೀ ತೀರ್ಥ ಎಡೆ ಮಾಡೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಚಿಕ್ಕಮ್ಮ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಈ ಮರದ ಬಗ್ಗೆ. ಕೇಳ್ಬೋದು ಎಲ್ಲರೂ ಈ ಮರ ಇಂದ ಏನು ಅಂತ. ಹೌದು ಫ್ರೆಂಡ್ಸ್, ಪ್ರತಿಯೊಂದು ಪ್ರಕೃತಿ ಅನ್ನೋದು ಪ್ರತಿಯೊಂದರಲ್ಲೂ ಜೀವ ಇರುತ್ತೆ ಅನ್ನೋದು ಮುಖ್ಯ. ನಾವು ಕೂಡ ನಂಬ್ತೀವಿ, ಇದರಲ್ಲಿ ದೇವ್ರು ಇದೆ ಅಂತ ನಾವು ನಂಬ್ತೀವಿ, ಅದರಿಂದ ನಾವು ಪೂಜೆ ಮಾಡೇ ಮಾಡ್ತೀವಿ ಫ್ರೆಂಡ್ಸ್. ನಮ್ಮದು ಇನ್ನೊಂದು ಹೊಲದ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ರಾಗಿ ಕಟ್ ಮಾಡಬೇಕು, ಕಟ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ನಮ್ಮ ತಂದೆ ನಮ್ಮ ತಾಯಿ ತುಂಬ ಕಷ್ಟ ಬಿಡ್ತಿದ್ದಾರೆ. ನಿಜ ಹೇಳ್ತೀನಿ, ನಾನು ಇದಕ್ಕೆಲ್ಲ ಕಷ್ಟ ಬಿದ್ದಿಲ್ಲ. ಅವರು ಚಿಕ್ಕ ವಯಸ್ಸಿಂದ ಕೂಡ ಅಷ್ಟೇ ನನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಯಾವುದಕ್ಕೊಂದು ಬರದೇ ಆ ಥರ ನಾನು ನೋಡ್ಕೊಂಡಿದ್ದಾರೆ. ಎಣ್ಣೆ ಹೊಲದ್ದು ಸ್ಟಾರ್ಟ್ ಆಗಿದೆ. ರಾಗಿ ಆಲ್ರೆಡಿ ಬಂದ್ಬಿಟ್ಟಿತ್ತು. ಇಲ್ಲಿ ಕಟ್ ಮಾಡಿಸ್ತಾ ಇದ್ದೀನಿ. ಚಿಕ್ಕಪ್ಪ ಅಂತೂ ಫುಲ್ ಸುಸ್ತಾಗ್ಬಿಟ್ಟವ್ರೆ, ಹಿಂದೆ ಬರ್ತಾವ್ರೆ. ನಮ್ಗೆ ಇಂಗ್ಲೀಷ್ ಎಲ್ಲ ಬರಲ್ಲ, ಬಟ್ ನಮ್ಮ ಚಿಕ್ಕಮ್ಮ ಕನ್ನಡದಲ್ಲೇ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಇದು ಬವಣೆ ಅಂತ ಹೇಳ್ತೀವಿ. ನೋಡಿ, ಇದು ರಾಗಿ ಕಟ್ ಮಾಡಿದ್ಮೇಲೆ ಈ ಥರ ಬವಣೆ ಕಟ್ತೀವಿ ನಾವು. ಕೈಯಲ್ಲಿ ಕುಯ್ದ್ರೆ ಈ ಥರ ಕಟ್ತೀವಿ ನಾವು, ಬಟ್ ಮಿಷಿನಲ್ಲಿ ಕುಯ್ದ್ರೆ ಸೀದಾ ಒಂದೇ ಸತಿ ಚೀಲಕ್ಕೆ ಹಾಕತ್ತೆ. ಕೈಯಲ್ಲಿ ಕುಯ್ದ್ರೆ ಈ ಥರ ಬರುತ್ತೆ. ಈ ಥರ ಬವಣೆ ಕಟ್ಟಿ ರಾಗಿನ ನಾವು ಕಣ ಮಾಡಿ ರಾಗಿನ ಬಡಿಬೇಕಾಗತ್ತೆ. ಇದರಿಂದ ನಾವು ರಾಗಿ ತೆಗಿಬೇಕಾಗತ್ತೆ. ಬಟ್ ಮಿಷಿನಲ್ಲಾದರೆ ಜಸ್ಟ್ ಚೀಲ ಹಾಕೊಡೋದಷ್ಟೇ. ನಮ್ಮ ರಾಗಿ ಎಲ್ಲ ತುಂಬಿರುತ್ತೆ. ತುಂಬ ಇಲ್ಲಿ ಕಲ್ಗಳು ಜಾಸ್ತಿ ಇದೆ, ನಡೆಯೋಕ್ಕೂ ಆಗ್ತಾ ಇಲ್ಲ. ಇದೆಲ್ಲ ಉಳ್ಳಿ ಗಿಡಗಳು ಬೆಳೆದಿದ್ದಾರೆ ನೋಡಿ. ಇದೆಲ್ಲ ಉಳ್ಳಿ ಗಿಡಗಳು ಇದೆ. ಇದೆಲ್ಲ ಉಳ್ಳಿ ಗಿಡ. ಕೆಲವು ಜನಕ್ಕೆ ಉಳ್ಳಿ ಗಿಡ ಅಂದರೆ ಗೊತ್ತಿಲ್ಲ ನಮ್ಮ ಬೆಂಗಳೂರು ಜನಕ್ಕೆ. ನೋಡಿ ಫ್ರೆಂಡ್ಸ್, ಇದು ಉಳ್ಳಿ ಗಿಡ ನೋಡಿ. ಇದು ಹುಳಿಕಾಯಿ ಯಾವ ರೀತಿ ಇದೆ ಅಂತ ನೋಡಿ. ಹುಳಿಕಾಯಿ ಹೌದು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದೆಲ್ಲ ಮಧ್ಯದಲ್ಲಿ ಸೆಂಟ್ರಲ್ ಉಳ್ಳಿ ಗಿಡ ಹಾಕಿರ್ತಾರೆ. ಕೆಲವು ಕಡೆ ಅವರೇ ಗಿಡಗಳನ್ನ ಹಾಕಿರ್ತಾರೆ. ಬಟ್ ಇಲ್ಲಿ ನೀರು ತುಂಬಾ ಬೋರ್ ಹಾಕ್ಸಿದ್ರು ಕೂಡ ನೀರು ಸಿಗಲ್ಲ ಫ್ರೆಂಡ್ಸ್. ಅದೇ ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ನಮ್ಮ ಹತ್ರ ನಮ್ಮ ಊರಲ್ಲಿ ಒಂದು ಬೆಟ್ಟ ಇದೆ, ರಂಗನಾಥ ಬೆಟ್ಟ ಅಂತ. ಅಲ್ಲಿಂದ ನೀರು ಜಪ್ಸುತ್ತೆ. ಅದರಿಂದ ಸ್ವಲ್ಪ ಮಣ್ಣು ಒಂದು ನಮಗೆ ತೇವ ಆಗಿದೆ. ಕೆಲಸ ಮಾಡ್ತಾರೆ ಎಲ್ಲರೂ ಅವರವ್ರ ಹೊಲದಲ್ಲಿ. ನೋಡ್ತಾ ಇದ್ದೀರಾ. ಶಿವಣ್ಣ ಅವರದ್ದು ಸಾಕಷ್ಟು ಮಾಹಿತಿ ನಮ್ಗೆ ಕೊಟ್ಟರು ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಮೇಕೆಗಳಿದೆ, ಮಾಡೆಲ್ ಹೆಂಗೆ ತಿಂತಾ ಇದೆ ನೋಡಿ. ಇಲ್ಲೊಂದು ನೋಡಿ ಹಸು ಹೆಂಗೆ ನೋಡ್ತಾ ಇದೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ತಾ ಇದೆ ಹಸು ಹತ್ರ ಕುಂಬಿಡುತ್ತೆ ಅಂತ ಭಯ. ಚಿಕ್ಕ ಕರು ಗುದ್ದಲ್ಲ. ಇಲ್ಲಿ ನೋಡಿ ಹಸುಗಳಿದೆ. ನೇಚರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ರಾಗಿ ತಾನೇ ಕೆಳಗೆ ಬಿದ್ದಿರ್ತಾವಲ್ಲ, ಅವನು ಆಯ್ದಿರ್ತೀವಿ, ಆಯ್ದುಬಿಟ್ಟು ಇಲ್ಲಿ ಹಾಕಿರ್ತೀವಿ. ಇವಾಗ ಒಣಚಿಲ್ದಲ್ಲಿದೆ. ಬಟ್ ಅಲ್ಲಿ ಮಿಷಿನಲ್ಲಿ ಏನು ಕುಯ್ತೇವೆ, ಅದು ಮಿಷಿನ್ ಅದರೊಳಗೆ ರಾಗಿ ಇದೆ. ಲಾಸ್ಟಲ್ಲಿ ಫೈನಲ್ ಆಗಿ ಮೂಟೆಲ್ಲಿ ಏನು ತುಂಬ್ಕೊಂತೀವಿ ಅದನ್ನು ನಿಮಗೆ ವಿಡಿಯೋ ಅಂದರೆ ಶೇರ್ ಮಾಡ್ತೀನಿ, ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬಿನ ಕಟ್ ಮಾಡಿರೋದು ರಾಗಿ ಹೆಂಗೆ ಬೀಳ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ಮಿಷಿನ್ ಮೂಲಕ ಬೀಳ್ತಾ ಇದೆ ರಾಗಿ. ಹೆಂಗೆ ಬೀಳ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಆಲ್ರೆಡಿ ಅವರು ರಾಗಿ ಕಟ್ ಮಾಡಿ ಆಲ್ರೆಡಿ ಮಿಷಿನ್ ತಗೊಂಡು ರಾಗಿ ಹಾಕ್ತಾ ಇದ್ದಾರೆ. ಅದನ್ನು ಅದೆಷ್ಟು ನಾವು ಚೀಲ ತುಂಬ್ಕೊಳ್ಳೋದಷ್ಟೇ. ಚೀಲ ತುಂಬ್ಕೊಂಡು ನಾವು ಹಾಕೋದು. ಮುಂಚೆ ಅಂದರೆ ಕಣ ಮಾಡ್ತಾಯಿದ್ವಿ, ಇವಾಗ ಕಣ ಎಲ್ಲ ಈಗಿನಿದ್ರೆ ಅದಕ್ಕೆ ಇದ್ರೆ ಕಣ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಟೈಮ್ ಇರೋದಿಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ಫೈನಲಾಗಿ ರಾಗಿನ ತುಂಬ್ತಾ ಇದ್ದೀವಿ ಫ್ರೆಂಡ್ಸ್ ಚೀಲಕ್ಕೆ. ಇದು ಈ ಬಡವನ ಚಿಕ್ಕ ಮನೆ ಫ್ರೆಂಡ್ಸ್. ಏನು ನೋಡ್ತಾ ಇದ್ದೀರಾ, ಇದೇ ನಮ್ಮ ಮನೆ. ಇಲ್ಲಿ ಹಿಂದೆಗಡೆ ತೋಟ ಇದೆ, ಕತ್ಲಾಗಿರೋದ್ರಿಂದ ಕಾಣ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಫುಲ್ ತೋರಿಸ್ತೀನಿ ಫ್ರೆಂಡ್ಸ್. ಇದೇನಪ್ಪ ಇದು ಲೈಟ್ ಕಂಬ ತೋರಿಸ್ತಾ ಇದ್ದಾನೆ ಅಂದ್ಕೊಂಡಿದ್ದೀರಾ? ಇಲ್ಲ ಫ್ರೆಂಡ್ಸ್,
ಇದು ಸಿಮೆಂಟ್ ಕಾರ್ಖಾನೆಯ ಒಂದು ಚಿತ್ರಣ ಫ್ರೆಂಡ್ಸ್. ಹೌದು, ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೊಟ್ಲಲ್ಲಿ ಸಿಮೆಂಟ್ನ ಸಾಗಿಸ್ತಾ ಇದ್ರು ಫ್ರೆಂಡ್ಸ್. ಬಟ್ ಈಗ ವರ್ಕ್ ಆಗ್ತಾ ಇಲ್ಲ, ಅದು ಈ ಹಿಂದೆ ವರ್ಕ್ ಆಗ್ತಾ ಇತ್ತು ಫ್ರೆಂಡ್ಸ್. ಇದು ಬಂದು ಫ್ರೆಂಡ್ಸ್ ತುಮಕೂರಿನ KB ಕ್ರಾಸ್ ಹತ್ರ ಇದೆ ಫ್ರೆಂಡ್ಸ್. ಈ ಹಿಂದೆ ಆ ಕಡೆಯಿಂದ ಈ ಕಡೆ ತೊಟ್ಲು ಹೋಗ್ತಾ ಇತ್ತು, ಬಟ್ ಇವಾಗ ಅದು ಸ್ಟಾಪ್ ಆಗಿದೆ ಫ್ರೆಂಡ್ಸ್. ತುಮಕೂರಿಗೆ ಬಂದಿದೆ. ಇವನ ಹೆಸರು ಮಹೇಶ್ ಅಂತ, ನೋಡಕ್ ರೌಡಿ ಇದ್ದಾರೆ ಅವಳೆ. ಬಟ್ ರೌಡಿ ಅಲ್ಲ, ಕಳ್ಳಿ ಮಹೇಶ್ ಅಂತ ಹೆಸರು. ತುಂಬಾ ಒಳ್ಳೆ ಮನುಷ್ಯ. ಇವನು ನಾನು ಒಂದು ಕಾಲದಲ್ಲಿ ಕೆಲಸಕ್ಕೋಸ್ಕರ ತುಂಬ ಅಲ್ದಾಡಿದ್ದೀವಿ ಫ್ರೆಂಡ್ಸ್ ಬೆಂಗಳೂರಲ್ಲಿ. ಬಟ್ ಈಗ ಅವನು ತುಮಕೂರಲ್ಲಿ ಇದ್ದಾನೆ, ನಾನು ಬೆಂಗಳೂರಲ್ಲಿ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ವಾರ ವಿಭಿನ್ನವಾದ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ನಾನು ನಿಮ್ಮ CN ಹಳ್ಳಿ ದಯಾನಂದ. ತುಂಬ ಜನ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ನಿಮ್ಮ CN ಹಳ್ಳಿ ದಯಾನಂದ.